ಅಮ್ಮ, ನಾನು ಇವ್ರ ಹತ್ರ ಸಾರಿ ಕೇಳಬೇಕೆ? ಹೋಗಮ್ಮ. ಆ ಬಾಯಿ ಮುಚ್ಕೊಂಡು ಕೇಳು. ಇನ್ನು ನಿನಗೈತೆ ಸರಿಯಾಗಿ ಮಾಡೋದೈತೆ ನಿನಗಿನ್ನೂ. ಹಾಂ, ಈಗ ಕೇಳು. ಸಮಯ ಕೇಳೋಣ ಇಬ್ರು. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ ಮುದ್ದೆ ಮುರಿಬೇಕಾಯ್ತದೆ. ಮುರುವಾದಿ ಕಳ್ಕೊಂಡು ಮುದ್ದೆ ಯಾಕೆ ಮುರಿಬೇಕು? ಮುಚ್ಕೊಂಡು ಸಮಯ ಕೇಳೋದೇನಿಗೆ ಎಷ್ಟು ವಾಸಿ. ಲೋಪರು ರಾಹುಲ, ನಡಿ ಹೋಗ, ನಡಿ. ಅವನು ಎಲ್ಲಿ ಬಿದ್ದವನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಒಡವೆ ಪಡವೆ ಎಲ್ಲನೂ ಇಸ್ಕೊಂಬಿಟ್ಟೆ ಬರೋಣ. ಇಲ್ಲ ಅಂದರೆ ನಿನಗೆ ಅವನು ಗಂಟಾಕ್ಬಿಟ್ಟು ಬರ್ತೀನಿ. ಅವನ ಜೊತೆ ನಿನಗೆ ಬಿಚ್ಚಾಯಿ ಅಷ್ಟೇ. ನಿನಗೆ ಇನ್ನೇನು ಮಾಡೋಕ್ಕಾಗಿಲ್ಲ ನಾನಂತೂ. ಇವಾಗ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಮುರುವಾದಿಗೆ ಇಲ್ಲಿ ಕ್ಷಮೆ ಕೇಳ್ಬಿಟ್ಟು ಹೊಂಟೋಗ್ತಿರೋದು ಅಷ್ಟೇ. ನೀನಿಯ ಪಾರಕ ಪಾರಕ. ಹಾ ಸರೋಜಿ, ಬಾ ಕುಂತ್ಕ ಬಾ. ನಾವೇನು ಕುಂತ್ಕೊಳಕ್ಕೆ ಬಂದಿಲ್ಲ. ಅದೇ ಕಂಪ್ಲೇಂಟ್ ಕೊಟ್ಟಿದ್ರಂತಲ್ಲ ನೀವು ನಮ್ಮ ಮೇಲೆ. ಅದಕ್ಕೆ ಏನಿಯ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳೋಕ್ಕೆ ಏನಿಯ ಬಂದಿದ್ದೀವಿ. ತೆಪ್ಪಾಯ್ತು. ನೀವೇನು ಒಡವೆ ಕದ್ದಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಯಾರು ಕದ್ದವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಷ್ಟೇ. ನೀನಿಯ ಈಗ ನೀವು ಕದ್ದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅದಕ್ಕೆ ನೀ ನಿಮ್ಮ ತಾಗೆ ಕ್ಷಮೆ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾನು ನನ್ನ ಮಗಳು ಇಬ್ಬರು ಕಡೆಯಿಂದನೂ ನಮ್ಮನ್ನ ಕ್ಷಮಿಸ್ಬಿಡು. ತೆಪ್ಪಾಯ್ತು. ನಮ್ಮಿಬ್ರದೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನೀವು ಕಳ್ಳರು ಅಂತ ಹೇಳಿದ್ದು ತೆಪ್ಪಾಯ್ತು. ತೆಪ್ಪಾಯ್ತು. ಅಯ್ಯೋ ಹೋಗ್ಲಿ ಬಿಡಿ, ಪರವಾಗಿಲ್ಲ. ತೆಪ್ಪು ಅನ್ನೋದು ಎಲ್ಲ ಕಡೆಯಿಂದನೂ ಆಯ್ತದೆ. ನಿಮ್ಮ ಕಡೆಯಿಂದನೂ ಆಯ್ತದೆ, ನಮ್ಮ ಕಡೆಯಿಂದನೂ ಆಯ್ತದೆ. ತೆಪ್ಪುಗಳ ಮೇಲೆ ತೆಪ್ಪುಗಳು ಆಯ್ತಿರ್ತವೆ. ಹಂಗಂತ ಇಷ್ಟು ದೊಡ್ಡ ಮಾತುಗಳು ಯಾಕೆ? ಸದ್ಯ ನಿನಗಂತೂ ನಾನು ಒಡವೆ ಕೊದ್ದಿಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಯ್ತಲ್ಲ, ಅಷ್ಟು ನಿನಗೆ ಸಾಕು. ಮತ್ತೆ ಬೇರೆ ಇನ್ನೇನು ಬೇಕಿಲ್ಲ. ಸಾಕು. ನಾನಂತೂ ಕಳ್ಳಿಯಲ್ಲ ಅಂತ ನಿನ್ಗೊಬ್ಳು ಗೊತ್ತಾದ್ರೂ ಅಷ್ಟೇ ನಿನಗೆ ಸಾಕು. ಪರವಾಗಿಲ್ಲ ಬಿಡು ಸರೋಜಿ. ಬಾ ಒಳಗಡೆ ಕುಂತ್ಕ ಬಾ. ಕಾಪಿ ಗಿಪಿ ಏನಾರ ಇಕ್ತೀನಿ, ಕುಡ್ಕೊಂಡು ಹೋಗಿವಂತೆ. ಓ ಅತ್ತೆ, ಕ್ಷಮೆ ಕೇಳಕ್ ಬಂದವ್ರಾ? ಹೂಕಳ್ ಮಹಾ, ಕ್ಷಮೆ ಕೇಳಕ್ಕೆ ಅಂತ ಬಂದವ್ರೆ. ಅದೇ ಪೊಲೀಸ್ ಸ್ಟೇಷನ್ಗೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳ್ತಿದ್ದಲ್ಲ ನೀನು. ಅದಕ್ಕೆ ನೀನು ಕ್ಷಮೆ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಪಾಪ ತಗೋಗ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಂಬಿಟ್ಟು ಬಾ ಹೋಗು. ತೆಪ್ಪಾಯ್ತು ಅಂತ ಕೇಳ್ತಾವ್ರಲ್ಲ ಇವಾಗ. ಹೌದಾ? ತೆಪ್ಪಾಯ್ತು ಅಂತ ಕೇಳಿದ್ರಾ? ನನಗಂತೂ ಕೇಳಿಸ್ಲೇ ಇಲ್ಲಪ್ಪ. ನನ್ನ ಹತ್ರ ಕೇಳಿದ್ರು ಬಿಡು ಮಹಾ. ಹೋ, ರಚ್ಚು ಅವರೇ, ಹಾಗೇನೆ ಸರೋಜಮ್ಮ ಅವರೇ, ನೋಡಿ, ಮಾನ ಮರುವದಿ ಅನ್ನೋದು ಇಲ್ಲಿ ಮಾತ್ರ ಹೋಗಿಲ್ಲ. ನಮಗೆ ಇಡೀ ಊರಿಗೆ ನೀನ ಮಾನ ಮರುವದಿ ಅನ್ನೋದು ಹೋಗ್ಬಿಟ್ಟೈತೆ. ಯಾಕೆ? ಕಳ್ಳಿ 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 ಅಂತ ನಮ್ಮ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಲ್ಲ, ಅವಾಗ ಅದಕ್ಕೆ ನೀನ ಮಾನ ಮರುವದಿ ಎಲ್ಲ ಹೊಂಟೋಗ್ಬಿಟ್ಟೈತೆ. ನೋಡು, ಮರುವಾದೆಗೆ ಇಲ್ಲೆಲ್ಲ ಕ್ಷಮೆ ಕೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಲ್ಲ. ನೀನು ಎಷ್ಟು ಜನದ ಮುಂದೆ ನಮ್ಮ ಮಾನ ಮರುವದಿ ಕಳೆದಿದೆಯೋ, ಊರು ಮುಂದೆ ನಿಂತ್ಕೊಂಡು ಏನು ನಿಂಗೆ ಕ್ಷಮೆ ಕೇಳಬೇಕು. ಅಲ್ಲಿ ಗಂಟನೂ ನಾನಂತೂ ಕೇಸ್ ವಾಪಸ್ ತಗೊಳ್ಳೋದೇ ಇಲ್ಲ. ಅಯ್ಯೋ ಮಹಾ, ಸುಮ್ಮನೆ ಯಾಕೆ ಇಷ್ಟೆಲ್ಲ ಆಟ ಮಾಡ್ತೀಯ ಕಣವ? ಸುಮ್ಕಿರು. ಎಲ್ಲನೂ ಏನು ಬೇಡ. ಹೆಂಗೋ ನಮ್ಮ ಹತ್ರ ಕ್ಷಮೆ ಕೇಳಿದಲ್ಲ ಅಷ್ಟೇ, ನೀ ಸಾಕು. ಸುಮ್ಕಿರವ. ಮತ್ತೆ ನಿಮ್ಗೆ ಏನು ಗೊತ್ತಾಗಿಲ್ಲ, ಸುಮ್ಕಿರ್ರಿ. ನೋಡೆ, ಕಂಪ್ಲೇಂಟ್ ಕೊಟ್ರದ್ ನಾನು. ಹಂಗಂದ್ಮೇಲೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ನಾವು ಒಡವೆ ಕದ್ದಿಲ್ಲ ಅಂತ ಹೇಳ್ಬಿಟ್ಟು ನೀವು ಊರ್ ಮುಂದೆ ನಿಂತ್ಕೊಂಡು ಎಲ್ಲರ ಮುಂದೆ ನಮ್ಮ ಅತ್ತೆ ತಕ್ಕ ಸಮಯ ಕೇಳಬೇಕು. ಸಮಯ ಕೇಳಿದ್ರೆ ನೀನಿಯ ನಾನು ಹೋಗ್ಬಿಟ್ಟು ವಾಪಸ್ ತಗೊಳ್ಳೋದು ಕಂಪ್ಲೇಂಟ. ಇಲ್ಲ ಅಂದ್ರೆ ನಾನಂತೂ ತಗೊಳಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮುದ್ದೆ ಮುರಿರಿ. ನಿನ್ ಟೈಮ್ ಐತೆ ಅಂತ ಹೇಳ್ಬಿಟ್ಟು ಶಾನೆ ನಿಗ್ರಾಡ್ಬೇಡ. ನನಗೂ ಒಂದು ಟೈಮ್ ಬರ್ತದೆ. ನಿನಗೆ ಟೈಮ್ ಬಂದಾಗ ನೀನೇ ನಿಗ್ರಾಡು. ಬ್ಯಾಡ ಅಂತ ಹೇಳ್ದವ್ರು ಯಾರು? ಈಗ ನನ್ನ ಟೈಮು ನಾನು ನಿಗ್ರಾಡ್ತೀನಿ, ನಿಗ್ರಾಡೇ ಆಡ್ತೀನಿ. ನಮ್ಮ ಅತ್ತೆ ಅಲ್ಲ ನಾನು. ನಮ್ಮ ಅತ್ತೆ ಥರ ಸೈಲೆಂಟ್ ಆಗಿರೋಕ್ಕೆ ನನಗಂತೂ ಆಗ್ಬರಕ್ಕಿಲ್ಲ. ನೋಡ, ಹುಲಿ ಉರಿ ಹೆಣ್ಣುಲಿ ನಾನು. ಮುಚ್ಕೊಂಡು ಬಂದು ಊರ್ ಮುಂದೆ ಸಮಯ ಕೇಳಿ ಅವಾಗ ಒಪ್ಕೋತೀನಿ. ಕೇಳಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಬೇಡ ಬಿಡಿ, ನಾನಂತೂ ವಾಪಸ್ ತಗೊಳಕಿಲ್ಲ. ನಾನಂತೂ ಕೇಳಕ್ಕಿಲ್ಲ. ಲೋಪರ್, ಸುಮ್ಕಿರೆ. ಆಯ್ತು ಆಯ್ತು, ಹಂಗೆ ನೀ ಕೇಳ್ತೀವಿ. ಸುಮ್ಕಿರು ಮಗಳೇ. ಮಹಾ, ಹೋಗ್ಲಿ ಬಿಡವ. ಇಷ್ಟೊಂದು ಯಾಕೆ ಆಟ ಮಾಡ್ತೀಯ? ಹೋಗ್ಲಿ ಬಿಡು. ಆತಗೆ ಹೆಂಗೋ ಇನ್ನೇನು ಪಾಪ ಮಗಳು ಮದುವೆ ಅದು ಇದು ಅಂತ ಎಲ್ಲ ಹೇಳ್ತಾವ್ರೆ. ಸುಮ್ಕೆ ಏನಿಯ ಮುರುವಾದಿ ಯಾಕೆ ಕಳ್ಕೋಬೇಕು ಅವ್ರು ಊರ್ ಜನಗಳ ಮುಂದೆ? ಅತ್ತೆ, ನಿಮ್ಮ ಮರುವಾದಿ ಹೋದಾಗ ಇವ್ರೇನು ಬಂದ್ಬಿಟ್ಟು ನಿಮ್ಮ ಮರುವಾದಿನೇನು ಕಾಪಾಡಲಿಲ್ಲ. ಸುಮ್ಕಿರ್ರಿ. ನಮ್ಮನ್ನ ಊರ್ ಜನದ ಮುಂದೆ ಕಳ್ಳಿಗಳು ಕಳ್ರು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗಾಡ್ಬಿಟ್ರೆ ಸುಮ್ಕೆ ಬಿಟ್ಬಿಡ್ತೀನ ನಾನು? ನಿಮ್ಮ ಮಾನ ಮರೋದಿ ಹೋಗಿರೋ ಮಾನ ಮರೋದಿ ವಾಪಸ್ ಬರಬೇಕು ಅಷ್ಟೇ. ಏನಿಯ ನನಗೂ ಸಮಾಧಾನ ಇಲ್ಲ. ಅಂದ್ರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ನೀವು ಸುಮ್ಕೆ ಏನಿಯ ಇರ್ರಿ. ಈಗ ಬರ್ರಿ ಇವ್ರ ಜೊತೆ ಊರ್ ಮುಂದೆ ಏನಿಯ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ. ಊರ್ ಜನಗಳ ಮುಂದೆ ಏನಿಯ ಸಮಯ ಕೇಳಲಿ. ಸರಿ ಆಯ್ತು ಮಹಾ, ಆಯ್ತು ಕಣವ. ನಾವು ಅಲ್ಲೇ ಏನಿಯ ಕ್ಷಮೆ ಕೇಳ್ತೀನಿ. ತಪ್ಪು ಮಾಡಿದೀನಿ ತಾನೆ, ಕ್ಷಮೆ ಕೇಳಲೇಬೇಕು. ಆಯ್ತು ತಗ, ಇನ್ನೇನು ಮಾಡೋಕ್ಕಾಯ್ತದೆ? ಕ್ಷಮೆ ತಾನೆ ಕೇಳ್ತೀನಿ. ನೋಡಿ, ಹೋಗ್ಬಿಟ್ಟು ಅಲ್ಲೇ ಏನಿಯ ಕೇಳ್ತೀನಿ. ಹಿಂದೇನಿಯ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೇಸ್ನ ವಾಪಸ್ ತಗೊಂಡ್ಬಿಟ್ಟು ಬಾ. ನೀವು ಕ್ಷಮೆ ಕೇಳಿದ್ಮೇಲೆ ನನಗೆ ನಿನಗೆ ಬೇಕು ಕೇಸು ಎಲ್ಲ ವಾಪಸ್ ತಗೊಂಡ್ಬಿಟ್ಟೆ ಓದ್ತೀನಿ. ಸರಿ ಆಯ್ತು ಬಾಬಾ, ನೀನು ಅದೆಲ್ಲಿ ಕೇಳು ಅಂದ್ರೆ ಅಲ್ಲೇ ಏನಿಯ ಕೇಳ್ತೀನಿ. ನಡೀರಿ. ಇದು ಪರ್ಫೆಕ್ಟಾಗಿ ಐದು ಜಾಗ. ಕಮಲಕ್ಕ, ಶಾಂತಕ್ಕ, ರಾಮಕ್ಕ, ಬರ್ರಕ್ಕ. ಏನು ಕಕ್ಕ ಹಿಂಗೆ ಕರೆದ್ರು? ಏನೋ ಕಣಮ್ಮ, ನಂಗೂ ಗೊತ್ತಿಲ್ಲ. ನೋಡ ನೀರು ಹಿಂಗೆ ಜಗಳ ಆಡ್ತಾರೋ ಏನು ಇವರು? ಕೇಳಿಸ್ಕೊಳ್ಳಿ ಆಂಟಿ, ಅಜ್ಜಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಸರೋಜಮ್ಮಕ್ಕ ನಮ್ಗೇನೋ ಹೊಸಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ಹೇಳಕ್ಕ, ಹೊಸಿ ಜೋರಾಗಿ ಹೇಳಕ್ಕ. ಒಡವೆನ ನೀವು ಕದ್ದಿಲ್ಲ, ನಮ್ದೇ ತಪ್ಪಾಯ್ತು. ನಾನು ಕೇಳಿಸ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ನಾನು ಹೆಂಗೆ ವಾಪಸ್ ತಗೊಳಕಾಯ್ತದೆ? ಹೊಸಿ ಎಲ್ರಿಗೂ ಕೇಳ್ಸಂಗೆ ಜೋರಾಗಿ ಹೇಳ್ಬೇಕು ನೀನು. ಜೋರಾಗಿ ಹೇಳಿದ್ರೆ ನೀನಿಯ ನನಗೂ ಹೊಸಿ ಕಿವಿ ಕೇಳಿಸೋದು. ಇಲ್ಲಾಂದ್ರೆ ನಮ್ಮ ಕಿವಿಗೂ ಕೇಳಿಸಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ನಾನು ಹಂಗೆ ನೀಯ ಪದ್ದು ಹಾಕೊಂಡ್ ಮಗಳು ಇಬ್ರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಂಡ್ಬರ್ಬೇಕೋ ಬೇಡವೋ? ಕೂಗಿ ಜೋರಾಗಿ ಕೇಳ್ಸಂಗೆ ಹೇಳಿ.
ಪಾರಕ ನೀನೇನು ಒಡವೆನ ಕದ್ದಿಲ್ಲ. ನಾನೇನಿಯಾ ನೀನ್ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಸುಮ್ಕೇನಿಯಾ ಸುಳ್ಳಾರಪ್ಪ ಮಾಡಿದ್ದೆ ನಿನ್ ಮೇಲೆ. ಪೊಲೀಸ್ ಸ್ಟೇಷನ್ಗೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೆ ನಿನ್ ಮೇಲೆ. ನಾನು ನೀನೇ ಕದ್ದಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ನೀನ್ ಕದ್ದಿಲ್ಲ ಒಡವೆಯ. ನಾನೇನಿಯಾ ಸುಮ್ಕೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಅಯ್ಯೋ ರಾಮ ಶಿವ, ನೋಡ್ದೇನಕ್ಕ ಪಾಪ ನಾವು ಪಾರಕ್ಕನ ಮೇಲೆ ತಿಪ್ಪಾಗೆಲ್ಲ ತಿಳ್ಕೊಬಿಟ್ಟಿದ್ವಿ. ಪಾರಕ್ಕ ಕಳ್ಳಿ ಕಳ್ಳಿ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕು. ಇವಾಗ ಹೇಳ್ತಿರವಿ ಶಿವ, ಈ ಮನೆಯಲ್ಲಿ ಸರೋಜಿ ಹಂಗೆಲ್ಲ ತೆಪ್ ಯಾಕಕ್ಕ ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬರ್ಬೇಕಿತ್ತು ಅಲ್ವೇ? ಎಂತ ಮೂರು ಬಿಟ್ಟೊಳಿರ್ಬೇಡ ಇವಳು. ಥೂ ಪಾಪ, ಆ ಪಾರಕ್ಕನ ಮೇಲೆ ಏನಿಯಾ ತೆಪ್ಪದ ಹಾಕವಳೆ. ಇನ್ನೆಂತ ಕಿತ್ತೋದ್ ಬಡ್ಡಿ ಇರ್ಬೇಡ ಇವಳು. ಅಯ್ಯಪ್ಪ ಇನ್ನೊಂಬಕಾಯ್ತದೇನು? ಅಮ್ಮ ಮಗಳು ಇಬ್ರು ಸೋಣೇರಿದ್ದಂಗೆ ಬಾ. ಸೋಣಿ ಬುದ್ಧಿ ಇವ್ರಿಬ್ರದೂ ಒಳಗೆ ಏನೇನೋ ಮಾಡ್ತಿರ್ತಾರೆ, ನಮಗೆಲ್ಲ ಗೊತ್ತೇ ಆಗಕ್ಕಿಲ್ಲ. ಅವ್ರ ಅಣ್ಣಂಗೆ ಏನಿಯಾ ಮೋಸ ಮಾಡ್ತೀರಾ ಇವಳು ಮನೆಯಾಳಿ ಇವಳು ಅಂತದ್ರಾಗಿ ಇವ್ರಿಗೆಲ್ಲ ಮೋಸ ಮಾಡಕ್ಕಿಲ್ವೇ? ಪಾಪ ಪಾರಕ್ಕನ ಬಗ್ಗೆ ನಾನು ಎಂತೆಂತ ಕೆಟ್ಟದಾಗ ಅನ್ಕೊಂಡಿದ್ದು. ನಾನು ಪಾರಕ್ಕನ ಮಾತಾಡ್ಸದೆ ಬಿಟ್ಬಿಟ್ಟಿದ್ದೆ ಅಂತೀನಿ. ಸುಮ್ಮನೆ ಯಾಕಬೇಕು ಕಳ್ರ ಸವಾಸ ಅಂತ ಹೇಳ್ಬಿಟ್ಟು ಮಾತಾಡ್ಸದೆ ಬಿಟ್ಬಿಟ್ಟಿದ್ದೆ. ಈಗ ಅಯ್ಯೋ ಪಾಪ ಅನ್ನಿಸ್ತೈತೆ. ಯಾಕವ ನೀ ಸುಮ್ಕಿದ್ಯಾ? ಜೋರಾಗಿ ಹೇಳು ಒಡ್ದ ವಿಚಾರನ. ಒಡವೆನ ಪಾರಕ್ಕ ಆಂಟಿ ಕದ್ದಿಲ್ಲ. ಒಡವೆನ ಎತ್ಕೊಂಡಿದ್ದು ನಾನೇ ನೆನಿಯ. ನನ್ನ ಮನೆಗೆ ಏನಕ್ಕೋ ಬೇಕು ಅಂತ ನಾನೇನೋ ನನ್ನ ವ್ಯವಹಾರಕ್ಕೆ ಅಂತ ಎತ್ಕೊಂಡಿದ್ದೆ ಅಷ್ಟೇ ನೆನಿಯ. ಇವ್ ಆಂಟಿ ಮೇಲೆ ಸುಮ್ಕೆ ಏನಿಯ ಅಪ್ಪದನ್ನೇ ಒರೆಸಿದ್ದು ತಪ್ಪೇ ನೆನಿಯ. ತಪ್ಪಾಯ್ತು, ಇನ್ನೊಂದ್ಕಿತ ಹಿಂಗೆಲ್ಲನೂ ಮಾಡಕ್ಕಿಲ್ಲ. ಪಾರಂಟಿ ತಪ್ಪಾಯ್ತು ನಂದುನುವೆ. ಇನ್ನೊಂದ್ಕಿತ ಹಿಂಗೆಲ್ಲನೂ ಮಾಡಕ್ಕಿಲ್ಲ. ಕೇಳಿಸ್ಕೊಂಡ್ರನಕ್ಕ? ಕೇಳಿಸ್ಕೊಂಡ್ರಣ್ಣಜ್ಜಿ? ಎಲ್ರು ಕೇಳಿಸ್ಕೊಂಡ್ರ? ನಮ್ಮ ಅತ್ತೆ ಯಾವ ತೆಪ್ಪುನುವೆ ಮಾಡಿಲ್ಲ. ಮಾಡ್ರೆ ತಪ್ಪೆಲ್ಲನೂ ಬೇಕಂತ ನಮ್ಮ ಅತ್ತೆ ತಲೆ ಮೇಲೆ ಒರೆಸಿ ನಾಟಕ ಮಾಡ್ತಿದ್ದೆಲ್ಲನೂ ಯೂರೇನಿಯ. ಇವತ್ತು ಯೂರೇನಿಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ ಪೊಲೀಸ್ನವ್ರು ಚೆನ್ನಾಗಿ ರುಬ್ಬಿಟ್ಟು ಕಳ್ಸವ್ರೆ. ಅದಕ್ಕೆ ಏನಿಯ ಕಂಪ್ಲೇಂಟ್ ವಾಪಸ್ ತಗ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಎಲ್ಲನೂ ಹೇಳ್ತಿರೋದು. ಇವಾಗ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ವಾಪಸ್ ತಗೊಂಬಿಟ್ಟು ಬರಬೇಕು. ಯಾಕಂದ್ರೆ ಈಗ ನಿಮ್ಮ ಮುಂದೆ ಎಲ್ಲ ಕ್ಷಮೆ ಕೇಳಿದ್ರಲ್ಲ ಇವರು, ಅದಕ್ಕೆ ಈಗ ಗೊತ್ತಾಯ್ತಾ ನಮ್ಮ ಅತ್ತೆ ಒಳ್ಳೆವಳು, ನಮ್ಮ ಅತ್ತೆ ಯಾವ ಕಳ್ತನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದೆಲ್ಲನೂ ಈ ಮನೆಯಾಳಿ ನೆನಿಯ. ಸುಮ್ಮನೆ ಬಂದ್ಬಿಟ್ಟು ನಮ್ಮ ಅತ್ತೆ ಮೇಲೆ ಎತ್ತಾಕವ್ರೆ. ಸುಮ್ಮನೆ ನೆನಿಯ ಮನೆ ಕಳ್ಳಿಗಳನ್ನ ಮನೆ ಒಳಗಡೆ ಇಕ್ಕೊಬಿಟ್ಟು ನಮ್ಮ ಅತ್ತೆ ಮೇಲೆ ಎಲ್ಲ ತಪ್ಪರ್ಸವ್ರೆ. ಈಗಾದ್ರೆ ಎಲ್ರಿಗೂ ಗೊತ್ತಾಯ್ತಾಕ ಯಾರು ಕಳ್ರು ಯಾರು ಕಳ್ರಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಯಾವತ್ತೂ 10 ಪೈಸೆ ದುಡ್ಗುನು ಬಯಸ್ತೊಳಲ್ಲ. ನಮ್ಮ ಅತ್ತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. 10 ರೂಪಾಯಿ ಪಕ್ಕದಾಗ ಬಿದ್ದಿದ್ರು ಮುಟ್ಟೋಳಲ್ಲ ನಮ್ಮ ಅತ್ತೆ. ಅಂತದ್ರಾಗೆ ಇವರೆಲ್ಲ ನೀವು ಹಿಂಗೆ ತಪ್ಪಪ್ಪನ್ನೇ ಒರೆಸಿದ ತಕ್ಷಣ ನಾನು ಬಿಟ್ಬಿಡ್ತೀನ? ಸರೋಜಿ, ಇಂಥ ಕೆಲಸ ಯಾಕೆ ಮಾಡಕೋದೆ? ನೀವಿಬ್ರು ದ್ವೇಷ ಇದ್ರೆ ಒಳಗೆ ತೀರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಮಾಡಕ್ಕಾಯ್ತದೆ? ಲೆಕ್ಕ ಹಾಕು ಎಂತ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನೀನು ಹಂಗೆಲ್ಲನೂ ಇನ್ನೊಬ್ರ ಮೇಲೆ ತಪ್ಪಪ್ಪನ್ನೇ ಒರೆಸಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ, ನಿನ್ನ ಸುಮಿಸ್ತಾನೆ ದೇವ್ರು. ಯಪ್ಪ ಸರಜಿ, ಇಂಥ ಕೆಲಸ ಮಾಡಬಾರ್ದು ಹೇಳು. ನಿನ್ನ ಮಗಳನ್ನ ಒದ್ದಾಗ ಮನೆಗೆ ಕಳೆದು ಕೊಲ್ಕ. ಅದ್ದು ಪದ್ದಿಲ್ದಿದ್ದಳು ನಿನ್ನ ಮಗಳಂತೂ ಅದ್ದು ಪದ್ದಿಲ್ದಂಗೆ ಆಡ್ತಾಳೆ. ಒಡವೆ ಅವಳು ಎತ್ಕೊಂಡು ಹೋಗ್ಬಿಟ್ಟು ಪಾಪ ಪಾರಕ್ಕನ ಮೇಲೆ ಹಾಕಿರೋದು ನೋಡು. ಥೂ ಪಾರಕ್ಕನ ಪಾಪ ನಾವೆಲ್ಲ ಏನೇನೋ ತೆಪ್ಪು ತಿಳ್ಕೊಂಡಿದ್ವಿ ನೋಡು. ಮಗನೆಲ್ಲ ಚೂ ಬಿಟ್ಬಿಟ್ಟು ಮಗಳ ಮೇಲೆ ಚೂ ಬಿಟ್ಬಿಟ್ಟವಳೆ ಹಂಗೆ ಹಿಂಗೆ ಅಂತ ಏನೇನೋ ಅನ್ಕೊಂತಿದ್ವಿ ನಾವು. ತಪ್ಪೆಲ್ಲ ನಿಮ್ದೇ ನಿನಿಯ. ಪಾರಕ್ಕನೂ ಮಗ ಮಾತ್ರ ಭಾಳ ಒಳ್ಳೆಯವನು. ನೀವು ನೋಡಿದ್ರೆ ಎಂಥ ಕೆಲಸ ಮಾಡ್ಬಿಟ್ರಿ ನೋಡಿ. ಥೂನಪ್ಪ, ನಿಮ್ಮಂಥವ್ರು ಇಂಥ ಜನಗಳ ಮೇಲೆ ಅದು ಹಂಗೆ ಇದು ಮಾಡ್ತಿರೋ ತಪ್ಪಪ್ಪನೇ ಒರೆಸ್ತಿರೋ ನನಗಂತೂ ಗೊತ್ತಿಲ್ಲ. ಬುಡ್ಪರಕ ಆಗಿದ್ದಾಯ್ತು. ದೇವರು ಒಳ್ಳೆಯವ್ರಿಗೆಲ್ಲೋ ಅಂತ ಒಳ್ಳೇದು ಮಾಡ್ತಾನೆ ಬಿಡು. ಸೊಸೆ, ಇದೆಲ್ಲ ಆಗಿದ್ದು ನಿನ್ನಿಂದನೇ ನೀ ಸೊಸೆ. ನಿನ್ನ ಬುದ್ಧಿವಂತಿಕೆಗೆ, ನಿನ್ನ ಒಳ್ಳೆ ಬುದ್ಧಿಗೆ ನಾನಂತೂ ಮೆಚ್ಕೊಂಡ್ಲೇಬೇಕು. ಊರಾಗ ನಾನು ಮಾನ ಮರ್ಯಾದೆ ಉಳಿಸ್ಬಿಟ್ಟೆ ನೀನು. ಅತ್ತೆ, ನೀವು ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಇನ್ನು ಮುಂದೆ ಐತೆ ಇವ್ರಿಗೆ ಮಾರಿ ಹಬ್ಬ. ನಡೀರಿ, ನಿಮ್ಮ ತಂಟೆಗೆ ಬಂದವ್ರು ಯಾವಳನ್ನೂ ಸುಮ್ಕೆ ಬಿಡಕ್ಕಿಲ್ಲ ನಾನು. ಈಗ ಗೊತ್ತಾಯ್ತಲ್ಲ, ಸಮಯ ಕೇಳಿದ್ರಲ್ಲ, ಈಗ ಸಮಾಧಾನ ಆಯ್ತಾ? ಊರವ್ರು ಯಾರನ್ನೂ ನಿಮ್ಮ ಬಗ್ಗೆ ಒಂದು ಮಾತು ಮಾತಾಡಕ್ಕಿಲ್ಲ. ಸುಮ್ಕಿರಿ. ಮಾತಾಡ್ಲಿ ಯಾವಳನ್ನ ಒಂದು ಮಾತನ್ನ ನಾನು ಬಿಡಿಸಿನ ಗ್ರಾಚಾರವ ನೋಡಿ. ಸುಮ್ಕೇನಿಯಾ ನೀವು ಆರಾಮಾಗಿರ್ರಿ. ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿರ್ಬೇಕು. ಅವಾಗೇನಿಯಾ ನೋಡಿ ನಂಗೆ ಸಮಾಧಾನ ಅಂತ ಹೇಳಿದ್ರೆ. ಪರಕ ಬಿಡು, ಚಿಂತೆ ಮಾಡಕ್ ಹೋಗ್ಬೇಡ. ನಾಯಿ ಬಗೋದ್ರೆ ದೇವಲೋ ಕಳಾಗೋಯ್ತದೆ. ನೀನೇನು ಅಂತ ನಮಗೆ ಸಂದ ಗೊತ್ತು ಬಿಡಾಕು. ಹೂಕಂಡ್ ಪಾರಿ, ನೀನೇನು ಅಂತ ಸಂದ ಗೊತ್ತು ಬಿಡು ನಮಗೂನುವೆ. ಸದ್ಯ ಈಗಾದ್ರೂ ನಿಮ್ಮೆಲ್ರಿಗೂ ನನ್ನ ಕಳ್ಳಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ನೀನೇ ಸಾಕು. ಬೇರೆ ಇನ್ನೇನು ಬೇಡ ಸರಜಿ. ಮುಂದೆಯಿಂದ ನನ್ನ ಮೇಲೆ ಏನನ್ನ ಇದು ಕೆಟ್ಟದೇನನ್ನ ಮಾತಾಡಬೇಕು ಅನ್ಸಿದ್ರೆ, ಇಲ್ಲ ಅಪಾದನೆ ಹಾಕ್ಬೇಕು ಅಂತ ಅನ್ಸಿದ್ರೆ ಒಂದ್ಕಿತ ನನ್ನ ಸೊಸೆ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಹಾಕು. ಈಗ ನನಗೂ ನನ್ನ ಸೊಸೆ ಅವಳೆ, ನಾನು ಸ್ಮೂತ್ ಆಗಿರ್ಬೋದು. ನನ್ನ ಸೊಸೆ ಮಾತ್ರ ಸ್ಮೂತ್ ಆಗಿಲ್ಲ, ಗೊತ್ತಾಯ್ತೇ ಸೊಸೆ? ಸರಿ ಕಣ್ ಸೊಸೆ, ನೋಡಿ ಮಂತಕ್ಕೆ ಹೋಗೋಣ. ಅತ್ತೆ, ಇವ್ರ ಥರ ಕೊಟ್ಟು ಮಾತು ತಪ್ಪಳಲ್ಲ ನಾನು. ಸರಿ, ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಟ್ಟು ಬರ್ತೀನಿ. ಪುಟ್ಟಿಂಗ್ ಕರ್ಕೊಂಡೋಗಿ ನೀವು ಹೋಗಿರಿ ಮಂತಕ್ಕೆ, ನಾನು ಬರ್ತೀನಿ. ಸರಿ ಕಣಯ್ಯವ್ವ, ಆಯಿತು. ಈಗ ಗೊತ್ತಾಯ್ತಾ ರಚ್ಚು, ಈ ಮಹಾ ಏನು ಅಂತ ಹೇಳ್ಬಿಟ್ಟು. ಎಲ್ಲದ್ರಾಗೂ ನಿನ್ಗಿನ ಜಾಸ್ತಿನೇ ಇದ್ದೀನಿ, ಅದನ್ನು ಮಾತ್ರ ಮರಿಬೇಡ.